ಕರ್ನಾಟಕಕ್ಕೆ ಅತ್ಯಂತ ಭ್ರಷ್ಟ ರಾಜ್ಯ ಅನ್ನೋದು ಒಂದು ಪಟ್ಟ ಕಟ್ಟಿಬಿಟ್ಟಿದ್ದಾರೆ. ಅತ್ಯಂತ ಭ್ರಷ್ಟ ರಾಜ್ಯ ಕಟ್ಟಿಬಿಟ್ಟಿದ್ದಾರೆ. ಅದು ಹೋಗಬೇಕಾದ್ರೆ ನೀವೆಲ್ಲ ಅಧಿಕಾರಿಗಳು ಗುಣಮಟ್ಟದ ಕೆಲಸ ಮಾಡಬೇಕು ಅಂತ ಹೇಳಿದ್ದು ಸ್ಪೆಷಲ್ ಆಗಿ ಬರೀರಿ ಅಂತ ಹೇಳಿದವನು ನಾನು. ಈಗಲೂ ಕೂಡ ಭ್ರಷ್ಟಾಚಾರ ಇದೆ ಅಂತ ಒಪ್ಕೊಳ್ತೀರಿ ನೀವು? ವ್ಯವಸ್ಥೆಯಲ್ಲಿ ಇದೆ ರೀ, ಅಲ್ಲಿ ಇದು ಇಡೀ ವ್ಯವಸ್ಥೆಯಲ್ಲೇ ಇದೆ. ಕಾರಣ ಯಾರು ಭ್ರಷ್ಟಾಚಾರದಲ್ಲಿ ಇರೋ ಕಾರಣ ಯಾರು ನಿಮ್ಮ ಪ್ರಕಾರ? ಕಾರಣ ರಾಜಕಾರಣಿಗಳು, ಅಧಿಕಾರಿಗಳು, ಗುತ್ತಿಗೆದಾರರು, ಮತ್ತೆ ಯಾರಿದ್ದಾರೆ? ಇದೇ ಗುತ್ತಿಗೆದಾರರು ನಿಮ್ಮ ಸರ್ಕಾರದ ವಿರುದ್ಧನೂ ಕೂಡ. ಅದಕ್ಕಿಂತ ಮುಂಚೆ ಕ್ವಶನ್ ಕೇಳ್ತೀನಿ. ಈಗ ಭ್ರಷ್ಟಾಚಾರ ಕಾರಣ ಯಾರು? ಹಂಗಾರೆ ಸರ್ಕಾರ ಆಳ್ತ ನಡೆಸುವಂಥ ಮುಖ್ಯಮಂತ್ರಿಗಳು, ಸಚಿವರು ಯಾರು ಕೂಡ ಕಾರಣರಲ್ಲ ಹಾಗಾದ್ರೆ ನಿಮ್ಮ ಪ್ರಕಾರ? ಇದು ಈ ಸರ್ಕಾರದ ಪ್ರಶ್ನೆ ಅಲ್ಲ. ಇತ್ತೀಚಿನ 25 ವರ್ಷಗಳಿಂದ ಈ ಹಂಗಂದ್ರೆ ಈ ವಿಧಾನಸೌಧ ಕೊಟ್ಟಿದ್ದ ಕೆಂಗಲ್ ಹನುಮಂತವ್ರ ಕಾಲದಿಂದನೇ ಪ್ರಾರಂಭ ಆಗಿದೆ. ಈ ಸರ್ಕಾರದಲ್ಲಿ ಶ್ರೀರಾಮಚಂದ್ರನ ಆಡಳಿತ ಯಾವುದು ಕೂಡ ಭ್ರಷ್ಟಾಚಾರ ಇಲ್ಲ, ಯಾವುದೇ ಇಲಾಖೆಯಲ್ಲಿ ₹1 ಭ್ರಷ್ಟಾಚಾರ ಇಲ್ಲ ಅಂತ ನೀವು ಆತ್ಮಸಾಕ್ಷಿಯಿಂದ ಹೇಳ್ತೀರಾ? ನಾನು ಏನು ಹೇಳ್ತಾ ಇದ್ದೀನಿ ನಿಮಗೆ, ಇಡೀ ವ್ಯವಸ್ಥೆ ಹಾಳಾಗಿ ಹೋಗಿದೆ. ಇಡೀ ವ್ಯವಸ್ಥೆ ಹಾಳಾಗಿ ಹೋಗಿದೆ. ಅದನ್ನು ಈಗ ನಮ್ಮ ಮುಖ್ಯಮಂತ್ರಿಗಳು ಸರಿ ಮಾಡಲಿಕ್ಕೆ ಹೊರಟಿದ್ದಾರೆ. ನೋಡಿ, ಹಿಂದಿನ ಸರ್ಕಾರದಲ್ಲಿ ಆಗಿರುವಂಥ ಭ್ರಷ್ಟಾಚಾರಗಳ ವ್ಯವಸ್ಥೆಗಳನ್ನು ಎನ್ಕ್ವೈರಿ ಮಾಡಲಿಕ್ಕೆ ಹಾಕಿದ್ರು. ಅದು ರಿಪೋರ್ಟ್ ಬಂದಿದೆ, ಅದ್ರ ಮೇಲೆ ರಿಪೋರ್ಟ್ ತಗೊಳ್ತಾರೆ. ಅದರಲ್ಲಿ ವಿಶೇಷವಾಗಿ ಟ್ರಾನ್ಸ್ಫರ್ಸ್, ಯಾವುದು ವಾಣಿಜ್ಯ ಇಲಾಖೆ, ಎಕ್ಸೈಸ್ ಡಿಪಾರ್ಟ್ಮೆಂಟ್, ಇದು ಯಾವುದಿದ್ದು ನಿಮ್ಮ ಸ್ಟಾಂಪ್ ಮ್ಯಾಟರ್, ಇದು ಅಲ್ಲ ನಮ್ಮ ರೆವಿನ್ಯೂ ಡಿಪಾರ್ಟ್ಮೆಂಟ್, ಸ್ಟಾಂಪ್ ಆ್ಯಂಡ್ ರಿಜಿಸ್ಟ್ರೇಷನ್, ಇವೆಲ್ಲ ಸಬ್ ರಿಜಿಸ್ಟರ್, ಆಮೇಲೆ ಕಮರ್ಷಿಯಲ್ ಟ್ಯಾಕ್ಸ್, ಮೈನ್ಸ್ ಆ್ಯಂಡ್ ಜಿಯೋಲಜಿ ಆಫೀಸರ್ಸನ್ನು ಇನ್ನು ಮೇಲೆ ಅಂದರೆ 25-26ನೇ ಸಾಲಿನಿಂದ ನಾವು ಕೌನ್ಸಿಲಿಂಗ್ ಮಾಡ್ತೇವೆ ಹೊರತು ರೆಕಮೆಂಡೇಷನಿಂದ ಮಾಡಲ್ಲ ಅಂತ ಮುಖ್ಯಮಂತ್ರಿಗಳು ಬಜೆಟ್ ಪುಸ್ತಕದಲ್ಲಿ ಹೇಳಿದಾರಲ್ಲ. ಒನ್ ಮಸ್ಟ್ ಅಪ್ರಿಷಿಯೇಟ್ ದ್ಯಾಟ್. ಸರ್, ಈಗ ಆಯಿತು, ನೀವು ಆ ಕ್ರಮ ಕೈಗೊಂಡೋದಕ್ಕೆ ಅಪ್ರಿಷಿಯೇಟ್ ಮಾಡಬೇಕು. ನನ್ನ ಪ್ರಶ್ನೆ ಬಂದಿರುವಂಥದ್ದು, ಇಂದಿನ BJP ಸರ್ಕಾರದಲ್ಲಿ 40% ಹಗರಣವನ್ನು ಗುತ್ತಿಗೆದಾರರು ಮಾಡಿದ್ರು. ಅದು ನಿಜನ ಸುಳ್ಳು ಈಗ ತನಿಖೆ ಆಗ್ತದೆ, ತನಿಖೆಯಲ್ಲಿ ಏನೋ ಒಂದು ಅಂಶ ಬಂದಿದೆ, ಓಕೆ. ಈಗಿನ BJP ಈಗಿನ ಗುತ್ತಿಗೆದಾರ ಸಂಘ ಕಮಿಷನ್ ಆರೋಪ ಮಾಡಿದೆ. ನೀವೇನು ಹೇಳ್ತೀರಿ? ಇದನ್ನ ಆತ್ಮವಂಚನೆ ಮಾಡ್ಕೊಂತೀರಿ ನೀವು? ಹಂಗಾರೆ ನೀವು ಇಲ್ಲ ಅಂತ ಹೇಳೋದ್ ಮೂಲಕ ಇದು ಎಲಿಗೇಷನ್ ಆಗಬಾರ್ದು. ಪ್ರೂವ್ ಮಾಡ್ಬೇಕಾದ್ರೆ ಅವ್ರು ಹೇಳಬೇಕು, ಯಾರಿಗೆ ಕೊಟ್ಟಿದ್ದೀವಿ ಅಂತ ಹೇಳ್ಬೇಕು, ಯಾರಿಗೆ ನೀಡಿದ್ದೀವಿ ಅಂತ ಹೇಳ್ಬೇಕು. ಅದಕ್ಕಾಗಿಯೇ ನಮ್ಮ ಆತ್ಮ ಅವಲೋಕನವನ್ನು ಮಾಡ್ಕೊಳ್ಬೇಕು. ಇಟ್ ಇಸ್ ನಾಟ್ ಎ ಕ್ವಶನ್ ಆಫ್ ದ್ಯಾಟ್ ಪಾರ್ಟಿ, ದಿಸ್ ಗೌರ್ಮೆಂಟ್, ದ್ಯಾಟ್ ಗೌರ್ಮೆಂಟ್ ಅಲ್ಲ. ನಾನು ಹೇಳ್ತಾ ಇರೋದು ಇಡೀ ವ್ಯವಸ್ಥೆ ಹಾಳಾಗಿದೆ ಕರ್ನಾಟಕದಲ್ಲಿ, ಅದು ಒಪ್ಕೊಳ್ಳೋದೆ. ಅದಕ್ಕೆ ನಾನು ಹೇಳಿದ್ದು ನಮ್ಮ ಮುಖ್ಯಮಂತ್ರಿಗಳು ಇದು ನಿನ್ನೆ ದಿವಸ ನಾನಲ್ಲಿ ಮಾತಾಡಲಿಲ್ಲ. ಯಾಕೆ ಮಾತಾಡಲಿಲ್ಲ ಅಂದರೆ ಇಟ್ ವಾಸ್ ಅನ್ಕಾಲ್ಡ್ ಫಾರ್. ಅದ್ರ ಬಗ್ಗೆ ಎಲ್ಲ ಚರ್ಚೆ, ನಾನು ಮಾತಾಡೋಕ್ಕಾಗುತ್ತಾ ಈ ಟ್ರಾನ್ಸ್ಫರ್ ಬಗ್ಗೆ? ಅಲ್ಲಿ ಸಂಬಂಧಪಟ್ಟದ್ದು ಕೆಲಸದ ಕಾಮಗಾರಿಗಳು ಸರಿಯಾಗಲ್ಲಪ್ಪ, ಅದು ಸರಿ ಮಾಡಲಿಕ್ಕೆ ನೀವು ಮೆನ್ಷನ್ ಮಾಡಿ ರಿಪೋರ್ಟಲ್ಲಿ. ಈಗಲೂ ಬೇಕಾದ್ರೆ ನಾನು ಮುಖ್ಯಮಂತ್ರಿಗೆ ಹೇಳ್ತೇನೆ, ಸರ್ ಇವು ಕ್ವಾಲಿಟಿ ಕೆಡ್ತಾ ಇದ್ದಾವೆ ಕೆಲಸಗಳು, ಅದರಲ್ಲಿ ವಿಶೇಷವಾಗಿ ನಮ್ಮ ಭಾಗದಲ್ಲಿ ಹೆಚ್ಚು ಕೆಟ್ಟಿದ್ದಾವೆ ನಿಮ್ಗಿಂತ, ನಿಮ್ಮ ಹಳೆ ಮೈಸೂರು ಏರಿಯಾಕ್ಕಿಂತ. ನಾನು ಹೇಳಿದ್ದೀನಿ ಅದರಲ್ಲಿ. ಅದಕ್ಕೆ ನೋಡಿ, ಕಾರಣ ಏನಂದರೆ ಅದಕ್ಕೆ ಕಾರಣ ನಾವೆಲ್ಲರೂ ಇದ್ದೇವೆ. ಯಾರು ಅದಕ್ಕೆ ಭ್ರಷ್ಟಾಚಾರ ಆಗೋದು ಹೇಗೆ? ರಾಜಕಾರಣಿಗಳು, ಅಧಿಕಾರಿಗಳು, ಗುತ್ತಿಗೆದಾರ ಸೇರಿದ್ರೆ ತಾನೇ ಆಗೋದು. ಮಾತಾಡ್ತಾ ಭ್ರಷ್ಟಾಚಾರ ಆಗ್ತಾ ಇದೆ, ಎಲ್ಲ ಕಾಲದಲ್ಲಿ ಆಗ್ತಾ ಇದೆ ಅಂದ್ರೆ ಏನು ಅರ್ಥ ಏನಂಗಾರೆ ಬಸವರಾಜ ರೆಡ್ಡಿ ಅವರಂಗಾದ್ರೆ? ಸಾಯಕತೆಯಿಂದ ಮಾತಾಡ್ತಾ ಇಲ್ಲ. ನಾವೆಲ್ಲ ಇಡೀ ವ್ಯವಸ್ಥೆಯನ್ನು ಕೆಡಿಸಿದ್ದೇವೆ. ಚುನಾವಣೆ ದಿವಸ ನಾಮಿನೇಷನ್ ಕೊಡ್ತೇವೆ, ಅಲ್ಲಿಂದನೇ ಭ್ರಷ್ಟಾಚಾರ ಪ್ರಾರಂಭ ಆಗುತ್ತೆ. ಅದಕ್ಕೆ ಈ ವ್ಯವಸ್ಥೆನ ಸರಿ ಮಾಡಲಿಕ್ಕೆ ನನಗೆ ಮುಖ್ಯಮಂತ್ರಿಗಳ ಮೇಲೆ ನಂಬಿಕೆ ಇದೆಯಪ್ಪ. ಐ ಹ್ಯಾವ್ ಅಬಂಡೆಂಟ್ ಫೇತ್ ಆನ್ ಮೈ ಚೀಫ್ ಮಿನಿಸ್ಟರ್. ಅದಕ್ಕೆ ಇದೇ ನಂಬಿಕೆ, ಮುಖ್ಯಮಂತ್ರಿ ಮೇಲೆ ನಂಬಿಕೆ ಇದೆ, ಒಳ್ಳೆ ಆಡಳಿತ ಕೊಡ್ತಾ ಇದ್ದಾರೆ ನೀವು ಹೇಳ್ತಾ ಇದ್ದೀರಿ. ಇದೇ ನಂಬಿಕೆ ಎಲ್ಲ ಸಚಿವರ ಮೇಲೂ ಕೂಡ ಇದೆ, 33 ಸಚಿವರಲ್ಲಿ ಕೂಡ ಇದೆಯಾ? ಮಿನಿಸ್ಟರ್, ವೈ ಶುಡ್ ಐ ಬಾದರ್? ಹೆಡ್ ಆಫ್ ದ ಸ್ಟೇಟ್ ಯಾರು? ಅವ್ರಿಗೆ ಹೇಳ್ಬೇಕು ತಾನೆ. ಅದಕ್ಕೆ ದಯವಿಟ್ಟು ಮಾಡಿ, ಇನ್ಮೇಲೆ ಸ್ಟ್ರಿಕ್ಟ್ ಒಂದು ಆಲ್ರೆಡಿ ಸ್ಟಾರ್ಟ್ ಮಾಡಿದಿರಿ, ಒಂದು ಹೆಜ್ಜೆ ಮುಂದಿಟ್ಟಿದ್ದೀರಿ, ಇನ್ನೂ ಇದ್ರ ಮೇಲೆ ತಗೊಳ್ಳಿ. ಈಗ ನೋಡಿ, ಯಂಗ್ ಮಿನಿಸ್ಟರ್ಸ್ ನಾನು ಅಪ್ರಿಷಿಯೇಟ್ ಮಾಡಲಿಲ್ವಾ? ಪ್ರಿಯಾಂಕಾ ಮತ್ತು ಕೃಷ್ಣ ಬೈರೇಗೌಡ, ನನ್ನ ಲೀಡರ್ಸ್ ಅವರು. ಉಳಿದವರು ಎಲ್ಲವೂ ಕೂಡ ಇದೇ ರೀತಿ ಇದ್ದಾರಾ ನಿಮ್ಮ ಪ್ರಕಾರ? ನೋಡಿ, ಐ ಆಮ್ ನಾಟ್ ಕಂಪೇರಿಂಗ್ ದ್ಯಾಟ್. ಈಗ ಅವ್ರು ಮಾಡಿದಂಥ ಒಳ್ಳೆಯ ಕೆಲಸದ ಬಗ್ಗೆ ಮಾತಾಡಿದೆ. ಈಗ ನೋಡಿ, ಅವರು ಟ್ರಾನ್ಸ್ಫರ್ನಲ್ಲಿ ಎಲ್ಲ ಇದಕ್ಕೂ ಮಾಡಬೇಕಂದ್ರು, ಕೆಲವರು ವಿರೋಧ ಮಾಡ್ತಾರೆ ಈ ವ್ಯವಸ್ಥೆನಲ್ಲಿ. ಯಾರು ವಿರೋಧ ಮಾಡಿದ್ರು? ಆ ರೀತಿ ಯಾರೇ ಮಾಡಲಿ, ಈಗ ಶಾಸಕರು ಇರ್ಬೋದು, ಯಾರೇ ಇರ್ಬೋದು, ವಿರೋಧ ಮಾಡಿದ್ರು ಕೂಡ ನಿಮ್ಮ ಸರ್ಕಾರದ ವಿರುದ್ಧ ಆರೋಪ ಬಂತು. ಹಂಗಾರೆ ಆ ಸಚಿವನು ಕೂಡ ಸಮರ್ಥನೆ ಮಾಡ್ಕೊಳ್ತೀರಾ? ವಾಲ್ಮೀಕಿ ಹಗರಣದಲ್ಲಿ ಸಂಬಂಧಪಟ್ಟಂತೆ ನಾಗೇಂದ್ರ ವಿರುದ್ಧ ಆರೋಪ ಬಂತು, ಹಂಗಾರೆ ಅದು ಸಚಿವ. ನೋಡಿ, ವಾಲ್ಮೀಕಿ ಹಗರಣದಲ್ಲಿ ನಾನೇನು ಸಮರ್ಥನೆ ಮಾಡ್ಕೊಳ್ತಾ ಇಲ್ಲ. ಅವ್ರ ಮೇಲೆ ಅಪಾದನೆ ಬಂದಿದೆ. ನೋಡಿ, ತಕ್ಷಣವೇ ರಾಜೀನಾಮೆ ಕೊಡಿಸಿದ್ದಾರೆ, ಅವರೇ ಕೊಟ್ಟಿದ್ದಾರೆ. ಅವ್ರ ಮ್ಯಾಗೆ ಎನ್ಕ್ವೈರಿ ಆಗ್ತದೆ. ಎನ್ಕ್ವೈರಿಗೆ ತಪ್ಪಿಸ್ತಾರೆ, ಅವರು ಶಿಕ್ಷೆ ಆಗಲಿ ಅವ್ರಿಗೆ.
ಸದನದಲ್ಲಿ ಈ ಹಿಂದೆ ನಾನು 2 ಬಾರಿ ಕೂಡ ಅಂದರೆ ಹಿಂದೆ ನೋಡಿದಾಗ ನನ್ನ ವೇತನವನ್ನು ನೀವು ನನ್ನ ವೇತನವನ್ನು ತಗೊಳ್ಳೋದಿಲ್ಲ ಸರ್ಕಾರಕ್ಕೆ ಕೊಡ್ತೀವಿ ಅಂತ ಕೂಡ ನೀವು ಹೇಳಿದ್ರಿ. ಅಂದ್ರೆ ಅಷ್ಟರ ಮಟ್ಟಿಗೆ ನಾನು ನಿಮ್ಮನ್ನು ಅಪ್ರಿಷಿಯೇಟ್ ಮಾಡಬೇಕಾಗಿರುವಂಥದ್ದು. ಅಪ್ರಿಷಿಯೇಟ್ ಮಾಡ್ರಿ ಅಂತ ಅಂದ್ರೆ ತಗೊಳ್ತಾ ಇಲ್ಲ, ಅಷ್ಟೇ, ಈಗಲೂ ತಗೊಳ್ತಾ ಇಲ್ಲ. ಅಂದರೆ ಈ ರೀತಿ ಇರುವಂಥ ವ್ಯಕ್ತಿ ಯಾವುದೇ ಆತ್ಮವಂಚನೆ ಆತ್ಮವಲೋಕನೆ, ಯಾಕಂದ್ರೆ ನೀವು ಯಾವಾಗಲೂ ಕೂಡ ನೇರವಾಗಿ ಧೈರ್ಯದಿಂದ ಹೇಳುವಂಥದ್ದು ಸರ್ಕಾರದ ವ್ಯವಸ್ಥೆ ಸಂಬಂಧಪಟ್ಟಂತೆ. ಈಗಲೂ ಕೂಡ ನಾನು ಅದೇ ವಿಶ್ವಾಸದಿಂದ ಕೇಳ್ತಾ ಇದ್ದೀನಿ, ಸರ್ಕಾರದಲ್ಲಿ ₹1 ಕೂಡ ಭ್ರಷ್ಟಾಚಾರ ಇಲ್ಲದೆ ನಡೀತಾ ಇದೆ, ಶ್ರೀರಾಮಚಂದ್ರ ಆಡಳಿತ ನಡೀತಾ ಇದೆ ಅಂತ ನೀವು ಹೇಳ್ತೀರಾ? ಭ್ರಷ್ಟಾಚಾರ ಝೀರೋ. ನಾನೀಗ ಹಂಗೆ ಹೇಳಿದ್ರೆ ನನ್ನ ಹತ್ರ ವಿಟ್ನೆಸ್ ಇದೆಯಾ? ನಾನಂತ ಯಾರು ಮಂತ್ರಿಗಳಿಗೆ ನಾನು ಏನೂ ಕೊಟ್ಟಿಲ್ಲ, ಯಾರಿಗೂ ನನಗೂ ಏನೂ ಕೊಟ್ಟಿಲ್ಲ. ನಾನು ಹೇಳ್ತಾ ಇದ್ದದ್ದು ಇಡೀ ವ್ಯವಸ್ಥೆಯ ಭಾಗ ಹಿಂಗಾಗಿದೆ. ಈಗ ಯಾರಿದ್ದಾರೆ ಅಂತ ನಾನು ಅಕ್ಯೂಸ್ ಮಾಡಲಿಕ್ಕಾಗುತ್ತೆ? ಐ ಡೋಂಟ್ ಹ್ಯಾವ್ ಎನಿ ವಿಟ್ನೆಸ್. ಹೊರಗಡೆ ನೋಟಕ್ಕೆ ನೋಡಪ್ಪ ಹಿಂಗೆ ಕಳೆದ ಇದರಿಂದ ಬಂದಿದೆ. ಇದು ಯಾಕೆ ಕರ್ನಾಟಕಕ್ಕೆ ಕೆಟ್ಟ ಹೆಸರು ಬರೋಕತ್ತಿದೆ ಅಂದರೆ ಬಿಕಾಸ್ ಆಫ್ ದ ಪ್ರೀವಿಯಸ್ ಗೌರ್ಮೆಂಟ್, ವಾಟ್ ದೇ ಹ್ಯಾವ್ ಡನ್, ಕರಪ್ಷನ್ ಚಾರ್ಜಸ್ಸು, ಅಲಿಗೇಷನ್ಸು ಎಲ್ಲ ಮಾಡಿದ್ರಿಂದ. ಗೌರ್ಮೆಂಟ್ ಅಂದರೆ ಹಿಂದೆ ಹಲವಾರು ಗೌರ್ಮೆಂಟ್ಗಳು ಬಂದು ಹಿಂದಿಂದ ಸರ್ಕಾರ ಕಾಂಗ್ರೆಸ್ನಿಂದ ಹಿಡಿದು BJP JDS, ಕಾಂಗ್ರೆಸ್ಸು JDS, BJP JDS ಇವೆಲ್ಲ ಆಗಿರುವಂಥದ್ದು. ಯಡಿಯೂರಪ್ಪ ಕಾಲದಿಂದನೂ ಅಪಾದನೆಗಳು ಬಂದು, ಆದರೆ ಅವಾಗ ಇಷ್ಟು ಅಪಾದನೆಗಳು ಇರಲಿಲ್ಲ. ಬರ್ತಾ 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 ಭಾಳಷ್ಟಾಯಿತು. ಯಾವಾಗ ಚುನಾವಣೆಯಲ್ಲಿ ಭ್ರಷ್ಟಾಚಾರ ಹೆಚ್ಚು ಪ್ರಾರಂಭ ಆಯಿತು, ಭ್ರಷ್ಟಾಚಾರಕ್ಕೆ ಮೂಲ ಕಾರಣ ಚುನಾವಣೆಯ ವೆಚ್ಚ. ಭ್ರಷ್ಟಾಚಾರದ ಆರೋಪ ಇದೆ, ಮೂಡ ಸಂಬಂಧಪಟ್ಟಂತೆ ಇವತ್ತು ಕೂಡ ರಾಜ್ಯಪಾಲರಿಗೆ ಕಡಿಮೆ ಆದರೆ ಭ್ರಷ್ಟಾಚಾರನೂ ಕಡಿಮೆ ಆಗ್ತದೆ, ಅಲ್ಲಿಂದ ಪ್ರಾರಂಭ ಆಗಬೇಕಂತ ಹೇಳಿದ್ದೇನೆ. ಅದಕ್ಕಾಗಿ ನಾನು ಹೇಳ್ತಾ ಇರೋದು, ಇಟ್ ಈಸ್ ಓಪನ್. ಈಗ ಭಾಳ ಮಂದಿ ಎಷ್ಟು ಜನ ಗೊತ್ತಿಲ್ಲ ಈ ವಿಚಾರದಲ್ಲಿ. ಎಲ್ಲ ರಾಜಕೀಯ ಪಕ್ಷಗಳಿಗಂತೂ ಚರ್ಚೆ ಮಾಡಿದರೆ ಭಾಳ ಚೆನ್ನಾಗಿರುತ್ತೆ ನನ್ನ ಪ್ರಕಾರ. ಕರ್ನಾಟಕ ಇದ್ರ ಬಗ್ಗೆ ಆಗಲಿಲ್ಲ, ಅವ್ರಿಗೆ ನಾವು ಬೈತೇವೆ, ನಮ್ಮನ್ನು ಅವ್ರು ಬೈತಾರೆ. ಇಟ್ಸ್ ಎ ಬ್ಯಾಕ್ ಬೈಟ್. ಅವ್ರು ನಾವು ಬೈಯೋದು, ನಮ್ಮನ್ನು ಅವ್ರು ಬೈಯೋದು. ಹೀಗಾಗಿ ಇವತ್ತು ನಾನು ಸಂತೋಷ ಪಡ್ತೇನೆ, ನಮ್ಮ ಮೀಡಿಯಾ ಇದ್ರ ಬಗ್ಗೆ ನನ್ನ ವಿವರಣೆ ಕೇಳಿದಿರಿ. ಇದ್ರ ಬಗ್ಗೆ ಎಲ್ಲ ಚರ್ಚೆಗಳು ಪ್ರಾರಂಭ ಆಗಲಿ, ಕರ್ನಾಟಕಕ್ಕೆ ಒಳ್ಳೆಯದಾಗಲಿ, ನಮ್ಮ ಮುಖ್ಯಮಂತ್ರಿಗಳು ಇದ್ರ ಬಗ್ಗೆ ಹೆಚ್ಚು ಗಮನ ಹರಿಸ್ತಾರೆ ಅಂತ ತಿಳ್ಕೊಳ್ತೀನಿ. ನಾನು ಮುಖ್ಯಮಂತ್ರಿಗಳಿಗೆ ಸಲಹೆನೂ ಕೊಡ್ತೇನೆ. ಏನು ಸಲಹೆ ಕೊಡ್ತೀವಿ ಸರ್? ಈಗ ಅದೇ ಇದ್ರ ಬಗ್ಗೆ ಇಂಥವನ್ನೆಲ್ಲ ಅಭಿವೃದ್ಧಿ ಈಗೇನು ನೀವು ಟ್ರಾನ್ಸ್ಫರಲ್ಲಿ ಸರಿಯಾಗಿ ಮಾಡಿದ್ದೀರಿ, ಅದೇ ಥರ ಇನ್ಮೇಲೆ ಹೆಚ್ಚು ಅಭಿವೃದ್ಧಿ ಕೆಲಸಗಳು ಗುಣಮಟ್ಟದಲ್ಲಿ ಆಗಬೇಕು. ಅದಕ್ಕೆಲ್ಲ ಸರಿಯಾದಂಥ ಅಧಿಕಾರಿಗಳನ್ನು ನೇಮಿಸಿ, ಲೋಕಾಯುಕ್ತ ಸ್ಟ್ರಾಂಗ್ ಮಾಡಿರಿ, ಬೇರೆ ಬೇರೆ ಇಲಾಖೆಗಳನ್ನು ಸ್ಟ್ರಾಂಗ್ ಮಾಡಿ, ಕರ್ನಾಟಕ ಒಂದು ಭ್ರಷ್ಟ ಇದ್ರಂತ ಏನು ಹೆಸರು ಬಂದಿದೆ ಅದು ಹೋಗಬೇಕಾದ್ರೆ ನಾವು ಕೂಡ ಕ್ರಮ ತೆಗೆದುಕೊಳ್ಬೇಕಾಗುತ್ತೆ ಅಂತ ಹೇಳ್ತೇನೆ. ಎಲ್ಲ ಇಲಾಖೆಗಳು ಕೂಡ ನಿಮಗೆ ಗೊತ್ತಿಲ್ಲೋ ಕೂಡ ಭ್ರಷ್ಟಾಚಾರ ಸಂಬಂಧಪಟ್ಟಂತೆ ನಡೀತಾ ಇರುವಂಥ ಸಾರ್ವಜನಿಕ ಚರ್ಚೆ ಆಗ್ತಾ ಇರುವಂಥದ್ದು ಕೂಡ ಗೊತ್ತಿರುತ್ತೆ ಅದು. ಸೊ ಈಗ ಹೆಂಗೆ ಗೊತ್ತಿದ್ದಕ್ಕೆ ಮಾತಾಡಿದ್ದೀನಿ. ವಿಟ್ನೆಸ್ ಇಲ್ಲ ನನ್ನ ಹತ್ರ. ವಿಟ್ನೆಸ್ ಇದ್ದಿದ್ರೆ ಹೇಳ್ಬೋದಾಗಿತ್ತಲ್ಲ, ಇಫ್ ಐ ಹ್ಯಾವ್ ಎ ವಿಟ್ನೆಸ್, ಓ ದಿಸ್ ಇವ್ರು ಹಿಂಗೆ ಮಾಡಿದ್ದಾರೆ ಅಂತ ಹೇಳ್ಬೋದು. ಐ ಡೋಂಟ್ ಹ್ಯಾವ್ ಎನಿ ವಿಟ್ನೆಸ್. ಕೂಡ ಹಿರಿಯ ಶಾಸಕರಾಗಿರುವಂಥದ್ದು, ಮುಖ್ಯಮಂತ್ರಿ ಆರ್ಥಿಕ ಸಲಹೆಗಾರಾಗಿರುವಂಥದ್ದು, ನಿಮಗೆ ಕ್ಷೇತ್ರದಲ್ಲಿರುವ ಸಾಕಷ್ಟು ಕಾಂಟ್ರಾಕ್ಟ್ಗಳಿರ್ಬೋದು ಮತ್ತು ಅಧಿಕಾರಿ ಎಲ್ಲರೂ ಕೂಡ ಪರಿಚಯ ಇರ್ತಾರಲ್ಲ, ಒಬ್ಬರು ಕೂಡ ಹೇಳಿಲ್ವ ನಿಮಗೆ ಲಂಚ ನಡೀತಾ ಇದೆ ಅಂತ? ಒಬ್ಬರು ಕೂಡ ಹೇಳಿಲ್ವ? ಒಪ್ಕೊಳ್ತಾ ಇದ್ದೀನಲ್ಲ, ಇಲ್ಲ ಅಂತ ಹೇಳಿದ್ನ. ಇಡೀ ವ್ಯವಸ್ಥೆ ಹಾಳಾಗಿದೆ, ನಾವು ಯಾರು ಸರಿ ಇದೀವಿ ಅಂತ ನಾನು ಹೇಳೋದಿಲ್ಲ. ಅದಕ್ಕಿಂತ ಸರಿ ಮಾಡಬೇಕಾದ್ರೆ ಚರ್ಚೆಗಳು ಪ್ರಾರಂಭ ಆಗಲಿ ಅಷ್ಟೇ. ಲೆಟ್ ಡಿಸ್ಕಷನ್ ಸ್ಟಾರ್ಟ್, ಸೆಲ್ಫ್ ರಿಯಲೈಸೇಷನ್ ಸ್ಟಾರ್ಟ್. ಮಾತಾಡಿದ್ರೆ ಎಲ್ಲ ನೀವು ಸಚಿವ ಸಂಪುಟ ಪುನರಚನೆಯಲ್ಲಿ ನಿಮಗೂ ಒಂದು ಚಾನ್ಸ್ ಸಿಗುತ್ತೆ ಅಂತ ಹೇಳಿದ್ರೆ, ನನಗೆ ಕೊಟ್ಟರೆ ಸರಿ, ಕೊಡದಿದ್ರು ನಾನು ಐ ಆಮ್ ಹ್ಯಾಪಿ ವಿತ್ ಮೈ ಚೀಫ್ ಮಿನಿಸ್ಟರ್. ನಮ್ಮ ಚೀಫ್ ಮಿನಿಸ್ಟರ್ ಕೊಟ್ಟರೆ ಸರಿ, ಕೊಟ್ಟಿದ್ರು ಸರಿ. ಆಕಾಂಕ್ಷೆ ಆಗಿದ್ದಲ್ಲ ಸರ್ ನೀವು? ಯಾರು ಇರಲ್ಲ ರೀ. ನಾನು ಮುಖ್ಯಮಂತ್ರಿ ಆಗ್ಬೇಕನ್ನೋ ಆಕಾಂಕ್ಷೆ ಏನಿದೆ, ಪ್ರಧಾನಮಂತ್ರಿ ಆಗ್ಬೇಕಂತೀನಿ. ವೈ ಕಾಂಟ್ ಬಿ ಐ ಆಮ್ ಎ ಪ್ರೈಮ್ ಮಿನಿಸ್ಟರ್? ಪ್ರಧಾನಮಂತ್ರಿ ಯಾಕೆ ಆಗಬಾರ್ದು ನಾನು? ಎಲ್ಲ ಆಸೆಗಳಿರುತ್ತೆ, ಆಸೆ ಆಗುತ್ತಾ? ಥ್ಯಾಂಕ್ ಯು.